ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆಲ್ಮೋಸ್ಟ್ ಒಂದು 10 ಡೇಸೇ ಆಗಿರ್ಬೋದು ನಾನು ನನ್ನ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡಿ. ಆ್ಯಕ್ಚುಲಿ ಯಾಕೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಇದನ್ನು ನಾನು ಶೂಟ್ ಮಾಡ್ಕೊಂಡಿರೋದು ಲಾಸ್ಟ್ ಫ್ರೈಡೇ, ಗುರುವಾರ ನಾನು ಲಾಸ್ಟ್ ವ್ಲಾಗ್ನ ಹಾಕಿದ್ದು. ಶುಕ್ರವಾರ ದಿನ ಇದನ್ನು ಶೂಟ್ ಮಾಡಿಕೊಂಡೆ. ಅವತ್ತು ನಮ್ಮದು ವೆಕೇಶನ್ ಪ್ಲ್ಯಾನ್ ಆಗಿತ್ತು, ನೈಟ್ ಬಿಡಬೇಕಿತ್ತು. ಸೊ ಮಧ್ಯಾಹ್ನ ನಾನು ಇದನ್ನು ಪ್ಯಾಕಿಂಗ್ ಎಲ್ಲ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಅವತ್ತು ನಾನು ಒಂದು ವ್ಲಾಗ್ನ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಬ್ಯುಸಿ ಸ್ಕೆಡ್ಯೂಲ್ಸ್ ಇತ್ತು ನಂದು, ಹಾಗಾಗಿ ನನಗೆ ಹಾಕ್ಲಿಕ್ಕೆ ಆಗಲೇ ಇಲ್ಲ. ಇನ್ನು ನಾವು ಯಾವಾಗಲೂ ಅಷ್ಟೇ ಟ್ರಾವೆಲಿಂಗ್ ಏನಾದರೂ ಹೋಗಿದ್ದೀವಿ ಅಂತಂದರೆ ನಾನು ಪ್ರತಿಯೊಂದು ಅಂದರೆ ಬಟ್ಟೆ ಆಗಿರ್ಬೋದು, ಆಕ್ಸೆಸರೀಸು, ಫುಟ್ವೇರು ಎಲ್ಲದಕ್ಕೂ ಆರ್ಗನೈಸರ್ಸ್ನ ಯೂಸ್ ಮಾಡ್ತೀನಿ. ಇದರಿಂದ ನನಗೆ ಏನಂತಂದರೆ ಒಂದು ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು, ಸ್ಪೇಸ್ ಸೇವ್ ಅನ್ನೋದು ಆಗುತ್ತೆ. ಮತ್ತು ನಾವು ಕ್ಲೀನಾಗಿ ಎಲ್ಲ ಅಂದರೆ ಅಲ್ಲಿ ಹೋದ್ಮೇಲೆ ನೀಟಾಗಿ ನಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇಂದ್ರಲ್ಲಿ ಏನೇನಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಮತ್ತು ಈ ಒಗೆಯೋ ಬಟ್ಟೆ ಒಗ್ದಿರೋ ಬಟ್ಟೆ ಎಲ್ಲ ಮಿಕ್ಸಪ್ ಆಗೋದಿಲ್ಲ. ಸೊ ಹಾಗಾಗಿ ಈ ಥರ ಒಂದು ಇದನ್ನು ಮಾಡ್ಕೊತೀನಿ. ಇನ್ನು ಇಲ್ಲಿ ನಾನು ಯೂಸ್ ಮಾಡಿರೋದು ಆಲ್ಮೋಸ್ಟ್ ಆಲ್ ಆರ್ಗನೈಸರ್ಸ್ ಎಲ್ಲ ಒಂದು 2 years ಬ್ಯಾಕ್ ಪರ್ಚೇಸ್ ಮಾಡಿರೋದು. ಈ ಟ್ರಿಪ್ಗೆ ಅಂತ ನಾನು ಏನು ಪರ್ಚೇಸ್ ಮಾಡಲಿಲ್ಲ ಆರ್ಗನೈಸರು, ಒಂದೇ ಒಂದು ಪೌಚ್ ಏನೋ ತೊಗೊಂಡೆ, ಅದು ಡಿಮಾರ್ಟಲ್ಲಿ ಅಷ್ಟೇ. ಇನ್ನು ಉಳಿದಿರೋಂಥ ಆರ್ಗನೈಸರ್ಸ್ದು ಪ್ರತಿಯೊಂದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಹುಡುಕಿದ್ರೆ ನಿಮಗೆ ಸಿಗ್ಬೋದು. ಅಂದರೆ ಇವನ್ ಈ ಫುಟ್ ವೇರ್ಸ್ಗೂ ಅಷ್ಟೇ. ಸೊ ಒಂದು ಚಿಕ್ಕದ್ರಲ್ಲಿ ನಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ರೆ, ಇನ್ನೊಂದು ಚಿಕ್ಕ ಟ್ರಾಲಿಲಿ ನಮ್ಮ ಮನೆಯವ್ರದ್ದು ಬಟ್ಟೆ ಪ್ಯಾಕ್ ಮಾಡಿದ್ದೆ. ದೊಡ್ಡದ್ರಲ್ಲಿ ಫುಟ್ ವೇರ್ಸ್ ಆಗಿರ್ಬೋದು ಮತ್ತು ನನ್ನ ಒಂದು ಏನು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಅದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಬಟ್ ಈ ವೆಕೇಶನ್ಗೆ ಅಂದ್ಬಿಟ್ಟು ನಾನು ಹ್ಯಾಂಡ್ ಬ್ಯಾಗ್ಸ್ನ ಜಾಸ್ತಿ ತೊಗೊಂಡೋಗ್ಲಿಲ್ಲ, ಒಂದು 4 ಏನೋ ತೊಗೊಂಡೆ. ಬಟ್ ಸ್ವಲ್ಪ ಫುಟ್ ವೇರ್ಸ್ ಜಾಸ್ತಿ ಆಗೋಯ್ತು, ಅಂದರೆ ನನಗಿಂತ ನಮ್ಮ ಮನೆಯವ್ರದ್ದು ಜಾಸ್ತಿ ಆಯಿತು. ಸೊ ಹಾಗೆ ಏನೋ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡಿಕೊಂಡೆ, ಎಲ್ಲೂ ಏನೋ ನನಗೆ ಪ್ರಾಬ್ಲಮ್ ಆಗಲಿಲ್ಲ. ಇನ್ನು ನಾವು ಹೋಗ್ತಾ ಇರೋವಂಥ ಪ್ಲೇಸು ಎಲ್ಲನೂ ನಾನು ಇದೇ ಒಂದು ವ್ಲಾಗಲ್ಲಿ ಹೇಳ್ತೀನಿ. ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇ ಹೋಗ್ತಾ ಇರೋದು, ಹಂಗಾಗಿ ನಮ್ಮಿಬ್ಬರಿಗೆ ಮಾತ್ರ ನಾನಿಲ್ಲಿ ಪ್ಯಾಕ್ ಮಾಡಿಕೊಂಡೆ. ಸೊ ನಮ್ಮ ಮನೆಯವರು 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ನಮ್ಮದು ನೈಟ್ 11:15 ಫ್ಲೈಟ್ ಇತ್ತು. ಬಟ್ 3 hours ಬಿಫೋರು ನಮಗೆ ಇದು ಚೆಕ್ ಇನ್ ಮಾಡ್ಕೊಳ್ಳೋದೆಲ್ಲ ಇತ್ತಲ್ವ, ಹಾಗಾಗಿ ನಾವು 6 o'clockಗೆಲ್ಲ ಬಿಡಬೇಕಿತ್ತು ಮನೆ. ಸೊ ಅಷ್ಟೊತ್ತಿಗೆ ನಾನು ಫುಲ್ ಕಂಪ್ಲೀಟ್ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟು, ಅಂದರೆ ನಾನು ಏನಂದರೆ ಈ ಪೌಚಸಲ್ಲಿ ಬಿಫೋರೇ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ. ಅವತ್ತಿನ ದಿನ ಲಾಸ್ಟ್ ಪ್ಯಾಕಿಂಗ್ ಡೇ ಸ್ವಲ್ಪ ಏನಾದರೂ ಮರ್ತಿದ್ದೀನ ಅದು ಇದು ನೋಡಿಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದು ಅಷ್ಟೇ. ಸೊ ಜಾಸ್ತಿ ಹೊತ್ತು ನನಗೆ ಟೈಮ್ ಎಲ್ಲ ಏನೂ ಆಗಲಿಲ್ಲ. ಇನ್ನು ಪಾವನಿ ಬಂದು ಅಮ್ಮನ ಮನೆಯಲ್ಲಿ ಇರ್ತಾಳೆ. ಸೊ ಅವಳ ಬಟ್ಟೆ 1 week ಅವಳದು ಬಟ್ಟೆ ಎಲ್ಲ ಅವಳು ಪ್ಯಾಕ್ ಮಾಡ್ಕೊತಾ ಇದ್ಲು. ಸೊ ನಾನು ಆಮೇಲೆ ರೆಡಿ ಎಲ್ಲ ಆಗಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ನಾನು ನೇಲ್ ಪಾಲಿಶ್ ಹಾಕ್ಕೊಂಡಿರಲಿಲ್ಲ. ಸೊ ಅದನ್ನೆಲ್ಲ ಹಾಕ್ಕೊಂಡು ಕೂತಿದ್ದೆ ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡಿಕೊಂಡು. ನನಗೆ ಕೈಗೆ ಹಾಕ್ಕೊಂಡ್ಬಿಡ್ತೀನಿ, ಅದೇನೋ ಕಾಲ್ಗೆ ನೇಲ್ ಪಾಲಿಶ್ ಹಾಕ್ಕೊಳಕ್ಕೆ ನನಗೆ ಆಗೋದೇ ಇಲ್ಲ. ಈ ಸುಮ್ಮನೆ ಆಗ್ಬಿಡ್ತೀನಿ, ಹಾಕ್ಕೊಳ್ಳೋದೇ ಇಲ್ಲ. ಬಟ್ ಮಕ್ಕಳು ನೋಡಿಬಿಟ್ಟು ಹಾಕ್ಕೊಡ್ತಾರೆ, ರೆಗ್ಯುಲರಾಗಿ ನಮ್ಮ ಮಕ್ಕಳೇ ಹಾಕ್ಕೊಡೋದು. ಆಮೇಲೆ ಪಾವನಿನೇ ಹಾಕ್ಕೊಟ್ಲು ನೇಲ್ ಪಾಲಿಶ್ ಎಲ್ಲಾನು. ಸೊ ಆಮೇಲೆ ನಮ್ಮ ಮನೆಯವರು ಒಂದು 5 ಗಂಟೆಗೆ ಬಂದರು. ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ನಾವು ಏರ್ಪೋರ್ಟ್ಗೆ ಹೋದ್ವಿ. ಆ್ಯಕ್ಚುಲಿ ಹನಿಗೆ ಅಷ್ಟೊಂದು ಏನು ಫೀಲಿಂಗ್ ಇಲ್ಲ, ಇಬ್ಬರು ಬರ್ತಿರ್ಲಿಲ್ಲ ಮಕ್ಕಳು. ಬಟ್ ಪಾವನಿಗೆ ಸ್ವಲ್ಪ ಕಷ್ಟ ಇತ್ತು ನಮ್ಮನ್ನು ಕಳಿಸ್ಕೊಡೋದಕ್ಕೆ. ಬಿಕಾಸ್ ಏನಂತಂದರೆ ಹನಿಗಾದರೆ ಸ್ವಲ್ಪ, ಈಗ ಅವಳು ಮಣಿಪಾಲಲ್ಲೆಲ್ಲ ಇದ್ಲು ಅಲ್ವಾ, ದೆನ್ ಇವಾಗ ಅವಳು ಬೇರೆ ಕಡೆ ಇದ್ದಾಳೆ, ಅವಳಿಗೊಂದು ಸ್ವಲ್ಪ ಅಭ್ಯಾಸ ಆಗಿದೆ. ಆದರೆ ಪಾವನಿ ಹುಟ್ಟಿದಾಗಿಂದನೂ ಸ್ವಲ್ಪ ನಮ್ಮನ್ನು ಬಿಟ್ಟಿರೋದು ಕಡಿಮೆನೆ. ತೀರಾ ಅಂದರೆ ಒಂದು 2-3 ದಿನ ಆ ಥರ ಇದ್ದಾಳೆ, ಅಂದರೆ 1 ವಾರ 10 ದಿನ ಇರೋದು ತುಂಬ ಕಡಿಮೆ. ಅತ್ತೆ ಇದ್ದಾಗ ನಾವು 2-3 ದಿನ 4 ದಿನ ಹಂಗೆ ಬಿಟ್ಟೆಲ್ಲ ಹೋಗ್ತಿದ್ವಿ. ಇಲ್ಲ ಇವಾಗ ನಮ್ಮ ಜಾನ್ಸಿ ಮನೆಗೆ ಹಂಗೆಲ್ಲ ಹೋದಾಗ ಅವಳೊಂದು ಇರೋಳು. ಬಟ್ ಅಲ್ಲೇನಂದರೆ ಎಲ್ಲರೂ ಇರೋರು, ಅದು ಒಂಥರ ಇರ್ತಿತ್ತು ಅವಳಿಗೆ. ಬಟ್ ಇಲ್ಲೂ ಅಮ್ಮನ ಮನೆಯಲ್ಲಿ ಇರ್ತಾಳೆ, ಅಂತ ಅಣ್ಣನ ಮಕ್ಕಳೆಲ್ಲ ಇದ್ದಾರಲ್ವ, ಓಕೆ. ಬಟ್ ಆದರೂ ಅವಳಿಗೆ ಎಲ್ಲೋ ಒಂಥರ ಫೀಲಿಂಗು. ನನಗೂ ಏನು ಮಾಡೋಕ್ಕಾಗಲ್ಲ, ಹೋಗಬೇಕಿತ್ತು. ಸೊ ಇನ್ನು ನಾವು ಏರ್ಪೋರ್ಟ್ ಎಲ್ಲ ರೀಚ್ ಆಗಿ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು 23 ಮೆಂಬರ್ಸ್ ನಾವು ಹೋಗ್ತಾ ಇದ್ದಿದ್ದು. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಮಲೇಷ್ಯಾ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಸೊ ನಿಮಗೆಲ್ಲ ಗೊತ್ತೇ ಇರತ್ತೆ, ನಾನು ಕೆಲವೊಂದು ವ್ಲಾಗ್ಸಲ್ಲಿ ಹೇಳಿದ್ದೆ ನಮ್ಮ ಚಿಕ್ಕಮ್ಮ ಒಬ್ಬರು ಆನೆಕಲ್ಲಲ್ಲಿ ಇದ್ದಾರೆ ಅಂತ. ಇವನ್ ಆನೆಕಲ್ಲಿಂದ ನಾನು ವ್ಲಾಗ್ಸು ಮಾಡಿದ್ದೀನಿ. ಅವ್ರ ಮಗ ಆರ್ಗನೈಸ್ ಮಾಡಿದ್ದು ಈ ಒಂದು ಟ್ರಿಪ್ನ. ಅವನು ಸಿಕ್ಕಾಪಟ್ಟೆ ಫಾರಿನ್
ಓಡಾಡ್ತಾ ಇರ್ತಾನೆ, ವರ್ಷಕ್ಕೊಂದು 3-4 ಟ್ರಿಪ್ನ ಹಾಕ್ತಿರ್ತಾನೆ. ಅವನಿಗೆ ತುಂಬ ಇಷ್ಟ ಟ್ರಾವೆಲಿಂಗ್ ಅನ್ನೋದು. ಸೊ ಈ ಸತಿ ಈ ಥರ ಒಂದು ಆರ್ಗನೈಸ್ ಮಾಡಿಕೊಂಡು ಎಲ್ಲಾರನ್ನೂ ಕರ್ಕೊಂಡು ಹೋಗೋ ಥರ ಪ್ಲ್ಯಾನ್ ಮಾಡಿದ್ದ. ಸೊ ನಾವು ಹೋದ್ವಿ. ಬಿಫೋರ್ ಅವ್ರದ್ದೆಲ್ಲ ಬುಕ್ಕಿಂಗ್ ಆಗೋಗಿತ್ತು, ನಮ್ಮದು ಸ್ವಲ್ಪ ಲೇಟ್ ಆಯಿತು. ಬಿಕಾಸ್ ನಾವು ಇನ್ನೂ ಸ್ವಲ್ಪ ಅಂದರೆ ನನಗೆ ಮಕ್ಕಳನ್ನ ಬಿಟ್ಟು ಹೋಗೋದು ಅಷ್ಟು ಕಂಫರ್ಟ್ ಇರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಬೇಡ ಬೇಡ ಅಂದ್ಕೊಂಡೇ ಇದ್ದೆ. ಬಟ್ ಫೈನಲ್ ಆಗಿ ಹನಿ ನಮ್ಮನ್ನು ಕನ್ವಿನ್ಸ್ ಮಾಡಿದ್ಲು. ಬಿಕಾಸ್ ಯಾಕಂದರೆ ಈಗ ಅವ್ರಿಗೆ ವೆಯ್ಟ್ ಮಾಡಿಕೊಂಡು ಇರೋಕ್ಕಾಗಲ್ಲ. ಇವಾಗ ಪಾವನಿಗೆ ಎಕ್ಸಾಮ್ಸ್ ಇದೆ. ಸೊ ಎಕ್ಸಾಮ್ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡ್ರೆ ಹನಿಗೆ ಜುಲೈವರೆಗೂ ಅವ್ಳಿಗೆ ಯಾವುದೇ ರೀತಿ ಹಾಲಿಡೇಸ್ ಹಾಕಂಗಿಲ್ವಂತೆ ಇಂಟರ್ನ್ಶಿಪ್ಪಲ್ಲಿ. ಸೊ ಆಮೇಲೆ ಆಮೇಲೆ ಹೋಗೋಣ ಅಂದರೆ ಎಗೇನ್ ಪಾವನಿಗೆ ಕಾಲೇಜು ಸ್ಟಾರ್ಟ್ ಆಗಿ ಹೋಗ್ಬಿಡತ್ತೆ. ಸೊ ಆಮೇಲೆ ಮಕ್ಕಳೇನೆ ಕನ್ವಿನ್ಸ್ ಮಾಡಿದ್ರು, ಇಟ್ಸ್ ಓಕೆ ಮಾ ಹೋಗಿ ಬನ್ನಿ, ನೆಕ್ಸ್ಟ್ ಇನ್ನೂ ಪ್ಲ್ಯಾನ್ ಮಾಡ್ತಾ ಇರ್ತಾರಲ್ವ ಮಾಮ, ಅವಾಗ ನಾವು ಬರ್ತೀವಿ ಜೊತೆಯಲ್ಲಿ ಅಂತ ಹೇಳಿ. ಸೊ ಫಸ್ಟು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಔಟ್ ಆಫ್ ಇಂಡಿಯಾ. ಇಂಡಿಯಾ ಒಳಗಡೆ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಆಲ್ ನೋಡಿದ್ದೀನಿ. ನನ್ನ ಈ ಒಂದು 23 ಇಯರ್ಸ್ ಮ್ಯಾರೇಜಲ್ಲಿ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ತೋರಿಸಿದ್ದಾರೆ ಆಲ್ಮೋಸ್ಟ್ ಆಲ್ ಇಂಡಿಯಾದ ಒಳಗಡೆ. ಬಟ್ ಔಟ್ ಆಫ್ ಇಂಡಿಯಾ ನಾವು ಯಾವತ್ತೂ ಹೋಗಿಲ್ಲ. ಸೊ ಇವಾಗ ಎಲ್ಲರೂ ಹೋಗ್ತಿದಾರಲ್ವ ಹೋಗೋಣ ಅಂತ ಹೇಳಿ ಮನೆಯವರು ಮಕ್ಕಳು ಎಲ್ಲ ಕನ್ವಿನ್ಸ್ ಮಾಡಿದ್ಮೇಲೆ ನಾನು ಒಪ್ಕೊಂಡೆ. ಇನ್ನು ನಮಗೆ ಏರ್ಪೋರ್ಟ್ ರೀಚ್ ಆಗಿ ಅಲ್ಲಿ ಎಲ್ಲಾನು ಕೆಲವೊಂದು ಗ್ರೂಪ್ ಫೋಟೋಸು ಅದು ಇದು ಎಲ್ಲ ತಗೊಂಡ್ವಿ. ಆಮೇಲೆ ಚೆಕ್ ಇನ್ ಎಲ್ಲ ಮಾಡಿ ಇಮಿಗ್ರೇಷನ್ ಇರುತ್ತೆ. ಈಗ ನಾವು ಔಟ್ ಆಫ್ ಇಂಡಿಯಾ ಹೋಗ್ತಿದ್ದೀವಿ ಅಂತಂದ್ರೆ ಇಮಿಗ್ರೇಷನ್ ಅನ್ನೋದೆಲ್ಲ ಇರುತ್ತೆ. ಆಲ್ಮೋಸ್ಟ್ ಆಲ್ ಯಾರ್ಯಾರು ಹೋಗಿರ್ತಾರೆ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಬಟ್ ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಬ್ಯಾಗೇಜಸ್ನೆಲ್ಲ ಚೆಕ್ ಇನ್ಗೆ ಹಾಕ್ಬಿಟ್ಟು ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡ್ವಿ. ನಮ್ಗಿನ್ನೂ 1 hour ಏನೋ ಟೈಮ್ ಇತ್ತು ಇದು ಬೋರ್ಡಿಂಗ್ ಆಗೋದಕ್ಕೆ. ಸೊ ಲಾಂಜ್ ಅಂದ್ರೆ ನಾವು ಯಾರು ಊಟ ಮಾಡಿರ್ಲಿಲ್ಲ, ಲಾಂಜ್ ಅಲ್ಲಿ ತಿನ್ನೋಣ ಅಂತ ಹೇಳಿ. ಇವಾಗ ನಮ್ದು ಈ ಕ್ರೆಡಿಟ್ ಕಾರ್ಡ್ಸ್ ಡೆಬಿಟ್ ಕಾರ್ಡ್ಸ್ ಎಲ್ಲ ಇದ್ರೆ ಲಾಂಜ್ ಅಲ್ಲಿ ಫ್ರೀ ಆಕ್ಸೆಸ್ ಈ ತರ ಎಲ್ಲ ಇರುತ್ತೆ ಅಲ್ವಾ. ಸೊ ಹೆಂಗೂ ಇದೆ ಅಲ್ವಾ, ಸೊ ಅಲ್ಲೇ ಲಾಂಜ್ ಅಲ್ಲೇ ಊಟ ಮಾಡ್ಕೋಬಹುದು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಬಿಕಾಸ್ ಈಗ ನಾವು 6 o'clock ಅಲ್ಲಿ ತಿಂದು ಹೋದ್ರುನು ಮತ್ತೆ 11:30 ಫ್ಲೈಟ್ ಅಂತಂದ್ರೆ ಮಿಡ್ ನೈಟ್ ಅಲ್ಲಿ ಹೊಟ್ಟೆ ಹಸುವಾಗ್ಬಿಡತ್ತೆ. ಹಂಗಾಗಿ ಅದೇ ತರ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಹೋಗಿ ಲಾಂಜ್ ಅಲ್ಲಿ ಎಲ್ಲ ಊಟ ಮಾಡ್ಕೊಂಡ್ವಿ. ಎಲ್ಲ ಊಟ ಮಾಡ್ಕೊಂಡು ಆಗೋ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಬೋರ್ಡಿಂಗ್ದು ಇದೆಲ್ಲ ಆಯ್ತು. ಇನ್ ಟೈಮ್ ಏನು ಡಿಲೇ ಆಗ್ಲಿಲ್ಲ. ಇನ್ ಟೈಮ್ ನಮ್ದು ಫ್ಲೈಟ್ ಎಲ್ಲ ಟೇಕ್ ಆಫ್ ಅದೆಲ್ಲ ಆಯ್ತು. 11:30ಗೆ ಬಿಟ್ಟಿದ್ದಕ್ಕೆ ಮಾರ್ನಿಂಗ್ ನಾವು ರೀಚ್ ಆದ್ವಿ. ಇಂಡಿಯಾ ಟೈಮ್ಗೂ ಮಲೇಷ್ಯಾ ಟೈಮ್ಗೆ 2.5 hours ಮುಂದೆ ಇತ್ತು. ಸೊ ಅಲ್ಲಿ ರೀಚ್ ಆದ್ಮೇಲೆ ಏನಂತಂದ್ರೆ ಮತ್ತಲ್ಲಿ ಇಮಿಗ್ರೇಷನ್ಗೆ ನಮ್ಗೆ ಸಿಕ್ಕಾಪಟ್ಟೆ ಟೈಮ್ ಹಿಡಿದೋಯ್ತು. ಆಲ್ಮೋಸ್ಟ್ ಆಲ್ ಒಂದು 2-3 hour ಇಮಿಗ್ರೇಷನ್ ಅಲ್ಲೇ ನಿಂತ್ಕೊಂಡ್ವಿ. ನಂದು ನಮ್ಮ ಮನೆಯವ್ರದ್ದು ಸ್ವಲ್ಪ ಬೇಗ ಆಗೋಯ್ತು. ನಾವು ಬೇರೆ ಒಂದು ಲೈನ್ ಅಲ್ಲಿ ಇದ್ವಿ. ಇನ್ನ ಉಳಿದವರೆಲ್ಲ ಇನ್ನೊಂದ್ ಕಡೆಗೆ ಹೋಗಿದ್ರು, ಅವ್ರದ್ದು ಸಿಕ್ಕಾಪಟ್ಟೆನೆ ಲೇಟ್ ಆಯ್ತು. ಸೊ ನಾವು ನಮ್ಮ ಇಮಿಗ್ರೇಷನ್ ಮುಗಿಸ್ಕೊಂಡು ಅಲ್ಲಿ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ. ಇನ್ನ ನಮ್ಗೆ ಅಲ್ಲಿ ಮಲೇಷ್ಯಾದಲ್ಲಿ ಏನಂತಂದ್ರೆ 2 o'clock ಇರುತ್ತಂತೆ ರೂಮ್ಸ್ ಎಲ್ಲ ಚೆಕ್ ಇನ್. ಸೊ ನಾವು ಬೆಳಿಗ್ಗೆ 8:30 ಅಷ್ಟೊತ್ತಿಗೆ ನಮ್ದು ಎಲ್ಲ ಆಗೋಯ್ತು. ಅಂದ್ರೆ ಲೈಕ್ ಏನು ಇಮಿಗ್ರೇಷನ್ ರೀಚ್ ಆಗಿದ್ದು ಇಮಿಗ್ರೇಷನ್ ಎಲ್ಲ ಆಗೋಯ್ತು. ಸೊ ಇನ್ನ 2 o'clock ವರ್ಗೂ ನಾವ್ ಎಲ್ಲಿರೋದು ಏನ್ ಮಾಡೋದು ಅದಕ್ಕೇನೆ ಅಂದ್ರೆ ಸೈಟ್ ಸೀಯಿಂಗ್ ನೋಡೋದನ್ನ ಪ್ಲಾನ್ ಮಾಡ್ಬಿಟ್ಟಿದ್ರು. ಇನ್ನ ಏರ್ಪೋರ್ಟ್ ಅಲ್ಲೇ ನಾವು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಅಂದ್ರೆ ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಳಕ್ ಆಗ್ಲಿಲ್ಲ. ಜಸ್ಟ್ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ನಮ್ಮನ್ನ ಅಲ್ಲಿ ಕಂಪ್ಲೀಟ್ ಇದು ಪ್ಯಾಕೇಜ್ ಅಲ್ಲಿ ಹೋಗಿದ್ರಿಂದ ಅವರೇ ನಮ್ಗೆ ಎಲ್ಲ ಬುಕ್ ಮಾಡ್ಬಿಟ್ಟಿದ್ದ ನನ್ನ ತಮ್ಮನೇ. ಸೊ ಬಸ್ಸಿಂದ ಆಗಿರ್ಬೋದು ಮತ್ತೆ ನಮಗೆ ಬ್ರೇಕ್ಫಾಸ್ಟು ಪ್ರತಿಯೊಂದು ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದ. ಬಿಕಾಸ್ ಅವನಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇತ್ತಲ್ವ ಓಡಾಡಿ. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದ. ಆಮೇಲೆ ನಾವು ಅಲ್ಲಿ ಸೈಟ್ ಸೀಯಿಂಗ್ಸ್ಗೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅಂದರೆ ಈಗ 3 o'clock ವರ್ಗೂ ನೀವು ರೂಮ್ಗೆ ಹೋಗೋಕ್ಕಾಗಲ್ಲ. 2 to 3ಗೆ ನಾವು ರೀಚ್ ಆಗಬೇಕಿತ್ತು ರೂಮು. ಸೊ ಅಲ್ಲಿವರೆಗೂ ಏನೇನು ಅಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡೋದನ್ನ ನೋಡ್ಬೋದು ಅಂತ ಹೇಳಿ ಕರ್ಕೊಂಡೋಗಿದ್ದ. ಮತ್ತೆ ಅಲ್ಲಿ ನಮಗೆ ಗೈಡ್ ಏನಿದ್ರು ಅವರು ಸ್ವಲ್ಪ ಇಂಗ್ಲಿಷಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಅದು ಕೆಲವ್ರಿಗೆ ಅಲ್ಲಿ ಗೊತ್ತಾಗಲ್ಲ ಅಂತ ಹೇಳಿ ನನ್ನ ತಮ್ಮ ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವನು ಎಲ್ಲರಿಗೂ ಹೇಳ್ತಿದ್ದ. For GDP, agriculture is the second. First is manufacturing. We have manufactured electronic items. Then we export to Europe. ಅರ್ಥ ಆಯ್ತಾ? ಕನ್ನಡದಲ್ಲಿ ಹೇಳ್ಬೇಕಾ? ಇವರು ಸುಬ್ಬಯ್ಯ ಅವರು 4th generation ಇಂಡಿಯನ್ ಇಲ್ಲಿ ಬಂದಿರೋದು. ಇವರು ಗ್ರೇಟ್ ಗ್ರ್ಯಾಂಡ್ ಫಾದರ್ ಬಂದು
1925 ಅಲ್ಲಿ ಬಂದಿರೋದು. ಏನಕ್ಕೆ ಬ್ರಿಟಿಷರು ಇವ್ರನ್ನ ರಬ್ಬರ್ ಪ್ಲಾಂಟೇಶನ್ ಅಲ್ಲಿ ಕೆಲಸ ಮಾಡೋಕೆ ಕರ್ಕೊಂಡ್ ಬಂದಿರೋದು. ಮತ್ತೆ 1970 ಇವ್ರ ಫಾದರು ರಬ್ಬರ್ ಪ್ಲಾಂಟೇಶನ್ ಇಂದ ಮೂವ್ ಆದ್ರು. ಈಗ ಕಂಪ್ಲೀಟ್ ಪಾಪ್ಯುಲೇಷನ್ ಅಲ್ಲಿ ಫಸ್ಟ್ ಪಾಪ್ಯುಲೇಷನ್ ಮಲಾಯಿ, ಸೆಕೆಂಡ್ ಪಾಪ್ಯುಲೇಷನ್ ಚೈನೀಸು, ಥರ್ಡ್ ಪಾಪ್ಯುಲೇಷನ್ ಇಂಡಿಯನ್ ಆರಿಜಿನ್ಸ್. ಈಗ ಮಲಾಯಿಸ್ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇರ್ತಾರೆ, ಡಿಪ್ಲೊಮ್ಯಾಟ್ಸ್ ಆಗಿದ್ದಾರೆ, ಡಿಫ್ರೆಂಟ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಚೈನೀಸ್ ಬಿಸ್ನೆಸ್ ಮಾಡ್ತಾರೆ. ಆಲ್ ಇಂಡಿಯನ್ಸ್ ಸೆಲ್ಫ್ ಎಂಪ್ಲಾಯ್ಡ್. ದೇ ಡೂ ಸ್ಮಾಲ್ ಬಿಸ್ನೆಸಸ್ ದೇರ್ ಓನ್. ದಟ್ಸ್ ಇಟ್. Okay. ಫಸ್ಟ್ ಡೇ ಬಂದು ಮಲೇಷ್ಯಾ ಬಗ್ಗೆ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ನ ಶೇರ್ ಮಾಡಿದ್ರು. ಅಂದ್ರೆ ಅಲ್ಲಿ ಪಾಪ್ಯುಲೇಷನ್ ಯಾವ ತರ ಇದೆ, ಕಲ್ಚರ್ ಯಾವ ತರ ಇದೆ, ಏನೇನ್ ಕಮ್ಯುನಿಟೀಸ್ ಇದೆ, ಮತ್ತೆ ಅಲ್ಲಿ ಇರೋ ಜನ ಲೈಕ್ ಯಾವ ತರ ವೇ ಆಫ್ ಲಿವಿಂಗ್ ಇರತ್ತೆ ಅವ್ರದ್ದು, ಮತ್ತೆ ಅವ್ರದ್ದು ಕೆಲಸ ಎಲ್ಲ ಏನಿರತ್ತೆ ಅನ್ನೋದನ್ನೆಲ್ಲ ಕ್ಲೀನ್ ಆಗಿ ನಮ್ಗೆ ಶೇರ್ ಮಾಡಿದ್ರು. ಸೊ ಎಲ್ಲಾ ಕಮ್ಯುನಿಟೀಸು ಇದಾರೆ ಮಲೇಷ್ಯಾದಲ್ಲಿ. ಈವನ್ ನಮ್ ಹಿಂದೂಸು ಸಿಕ್ಕಾಪಟ್ಟೆ ಇದಾರಂತೆ. ಅಂದ್ರೆ ತೆಮಿಳಿಯನ್ಸ್ ಜಾಸ್ತಿ ಇದಾರಂತೆ ಮಲೇಷ್ಯಾದಲ್ಲಿ. ಸೊ ಅದನ್ನು ಎಲ್ಲ ನೀಟಾಗಿ ನಮ್ಗೆ ಹೇಳಿದ್ರು. ಆಮೇಲೆ ಅದೆಲ್ಲ ಕೇಳಕ್ ಒಂಥರ ಚೆನ್ನಾಗಿತ್ತು. ಬಿಕಾಸ್ ಈಗ ನಾವ್ ಇಂಡಿಯಾದಲ್ಲಿ ಯಾವ ತರ ಇರ್ತೀವಿ, ಅಲ್ಲಿ ಬೇರೆ ಕಂಟ್ರೀಸ್ ಅಲ್ಲಿ ಯಾವ ತರ ಇರತ್ತೆ, ಮತ್ತೆ ಅಲ್ಲಿನ ಫುಡ್ ಯಾವ ತರ ಇರತ್ತೆ ಅನ್ನೋದು ಎಲ್ಲಾನು. ಆಮೇಲೆ ಫಸ್ಟ್ ಡೇ ಆಗಿರೋದ್ರಿಂದ ನಮ್ಗೆ ಮಾನ್ಯುಮೆಂಟ್ಸ್ ಅನ್ನ ತೋರ್ಸಿದ್ರು. ಅಂದ್ರೆ ಸೈಟ್ ಸೀಯಿಂಗ್ಸ್ ಅಲ್ಲಿ ಅದು ಇನ್ಕ್ಲೂಡ್ ಆಗಿತ್ತು. ಸೊ ಕ್ಲೀನ್ ಆಗಿ ಎಲ್ಲಾನು ಕವರ್ ಅಪ್ ಮಾಡ್ಕೊಂಡು ಬಂದ್ರು. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಮನೆ ಆಗಿರ್ಬೋದು, ಮತ್ತೆ ಈ ರಾಜರ ಅರಮನೆ, ಕಂಪ್ಲೀಟ್ ಆಗಿ ಎಲ್ಲಾನು ಅವ್ರದ್ದು ಏನು ಸ್ಕೆಡ್ಯೂಲ್ ಪ್ಲಾನ್ ಮಾಡಿದ್ರು ಅದೇ ತರ ಪ್ರತಿ ಒಂದು ನಮ್ಗೆ ತೋರಿಸ್ಕೊಂಡ್ ಬಂದ್ರು. ಮತ್ತೆ ಸಿಟಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು, ತುಂಬಾ ನೀಟ್ ಅಂತಾನೆ ಹೇಳ್ಬೋದು. ಎಲ್ಲ ಒಂಥರ ದೊಡ್ಡ ಬಿಲ್ಡಿಂಗ್ಸು. ಮತ್ತೆ ಅಲ್ಲಿ ಒಂದು ನನ್ಗೆ ಇಷ್ಟ ಆಗಿದ್ದು ಏನಂತಂದ್ರೆ ಕಂಪಲ್ಸರಿಯಾಗಿ ಒಂದು ಇಷ್ಟು ಗಿಡ ಮರಗಳನ್ನ ಕಂಪಲ್ಸರಿಯಾಗಿ ಬೆಳೆಸಲೇಬೇಕು ಅನ್ನೋ ಒಂದು ರೂಲ್ಸ್ ಇದೆಯಂತೆ. ಸೊ ಅದು ಕೇಳ್ಬಿಟ್ಟು ನನಗೆ ತುಂಬಾನೇ ಇಷ್ಟ ಆಯ್ತು. ಅದೇ 10 ಲಕ್ಷ ಏನೋ ಮರಗಳನ್ನ ಬೆಳೆಸ್ಬೇಕು ಅನ್ನೋ ರೂಲ್ಸ್ ಮೇಲೆ ಅಲ್ಲಿ, ಅಂದ್ರೆ ನೇಚರ್ ಆತರನೇ ಇತ್ತು. ಒಂಥರ ಸಿಟಿ ಅನ್ನೋದಕ್ಕಿಂತ ಅಲ್ಲಿ ಗಿಡ ಮರ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಬಸ್ಸು ವస్తుంది, ಫೋಟೋಲ್ తీసుకుంటా. ఇంకా ಯಾರು ತಗೊಳ್ಳೋದು ನಡಿ ಅಷ್ಟೇನಾ? ತಗೊಳ್ಳೋದು ಇದು ತಗೊಳ್ಳಿ, ತಿರ್ಗಾ ಇಲ್ಲಿ ಬರಲ್ಲ ನಾವು ಬಿಟ್ಟು. ಹಂಗೆ ಹೋರ್ಡಿಂಗ್ಸ್ ಹೇಳ್ತೀರ ನೋಡು, ಇದು ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತೆ. ಸೊ ಇಲ್ಲಿ ನಮ್ಮ ಹಿಂದೆಗಡೆ ಏನು ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಅವ್ರದ್ದು ಆಫೀಸ್ ಅಲ್ಲ, ಮನೆ. ಸಾರಿ. ಈಗ ಇಲ್ಲಿ ಏನು ಮನೆಯವ್ರು ಕರೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿನ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಅವ್ರದ್ದು ಮನೆ ಅಂತೆ ಇದು. ಸೊ ತುಂಬಾನೇ ನೀಟ್ ಇದೆ. ಸಿಟಿ ಮಾತ್ರ ಸಿಕ್ಕಾಪಟ್ಟೆ ಕ್ಲೀನ್ ಇದೆ. ಈ ಕಡೆ ಒಂದು ಮಾಸ್ಕ್ ಅಂತ ಏನೋ ಇದೆ, ಅದನ್ನು ನಾವೆಲ್ಲ ಏನು ಹೋಗಲಿಲ್ಲ. ಅಲ್ಲಿ ಸ್ವಲ್ಪ ಡ್ರೆಸ್ ಕೋಡ್ ಎಲ್ಲ ಇತ್ತು, ಹಾಗಾಗಿ ನನಗೆ ಅಷ್ಟು ಕಂಫರ್ಟೇಬಲ್ ಆಗಲಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಇನ್ನು ಈ ಕಡೆ ಒಂದು ಫೌಂಟೇನ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ ಓವರ್ ವ್ಯೂ ಅಂತೂ ಸೂಪರ್ ಆಗಿದೆ ಇಲ್ಲಿ ಮಾತ್ರ. ಸೊ ನಮ್ಮ ಗ್ಯಾಂಗ್ ಎಲ್ಲ ಅಲ್ಲಿದ್ದಾರೆ. ಈಗ ನಾನೀಗ ಅಲ್ಲಿಗೆ ಹೊರಡಬೇಕು. ನಮ್ಮ ಕ್ಯಾಮ್ರಾಮನ್ ಜೊತೆಗೆ ನಾನು, ಪುಷ್ಪಾಂಜಲಿ, ಮಹೇಶ್ ಜೊತೆಗೆ ಪುಷ್ಪಾಂಜಲಿ.
ಸೊ ಇನ್ನು ನಮ್ಮನೆಯವರು ನನಗೆ ವಿಡಿಯೋ ಶೂಟಿಂಗ್ ಹೆಲ್ಪ್ ಮಾಡ್ತಾ ಇದ್ರು. ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ನಾವೇನು ಈ ಒಂದು ವೆಕೇಷನ್ನ ಪ್ಲ್ಯಾನ್ ಮಾಡಿದ್ವಿ ಅವಾಗ ಮಕ್ಕಳು ಬರಲ್ಲ ಅಂತ ಆಯ್ತಲ್ವಾ. ಸೊ ನನಗೆ ಹೋಗೋಕ್ಕೆ ನಿಜವಾಗ್ಲೂ ಮನಸ್ಸೇ ಇರಲಿಲ್ಲ. ಸೊ ಅವಾಗ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಏನೇನೋ ರೀಸನ್ಸ್ ಹೇಳೋದು, ಹೆಂಗಾದರೂ ಆಗಲಿ ಇದು ಕ್ಯಾನ್ಸಲ್ ಆಗಲಿ ಅಂತೇಳಿ. ನನಗೆ ನಿಜವಾಗ್ಲೂ ಟ್ರಾವೆಲಿಂಗ್ ಅನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಅದೇ ಹಸ್ಬೆಂಡ್ಗೆ ಮಕ್ಕಳಿಗೋಸ್ಕರ ನಾನು ಅವ್ರ ಜೊತೆ ಹೋಗೋಕೆ ಇಷ್ಟಪಡ್ತೀನಿ ಅಷ್ಟೇ. ಅವ್ರು ಖುಷಿಯಾಗಿರ್ತಾರಲ್ವ, ಅದನ್ನ ನೋಡೋದು ಚೆನ್ನಾಗಿರತ್ತೆ ಅಂತ ಹೇಳಿ. ಬಟ್ ಮಕ್ಕಳು ಬರಲಿಲ್ವಲ್ಲ ಅನ್ನೋ ಒಂದು ಬೇಸರಕ್ಕೆ ನಾನು ಹೇಳ್ತಿದ್ದೆ, ನನಗೆ ವಿಡಿಯೋ ಶೂಟ್ ಮಾಡ್ಕೊಡೋಕೆ ಯಾರೂ ಇರೋದಿಲ್ಲ, ಮಕ್ಕಳು ಬರಲ್ಲ, ಇದ್ರೆ ಹನಿ ಮತ್ತು ಪಾವನಿ ನನಗೆ ಹೆಲ್ಪ್ ಮಾಡ್ತಾರೆ, ನೀವು ನನಗೆ ಏನೂ ಹೆಲ್ಪ್ ಮಾಡಲ್ಲ. ಯೂಶ್ವಲಿ ನಿಮಗೆ ಗೊತ್ತೇ ಇರುತ್ತೆ ನಮ್ಮ ಮನೆಯವ್ರು ಅಷ್ಟೊಂದು ವೀಡಿಯೋಸ್ಗೂ ಬರಲ್ಲ, ಮತ್ತು ಅವ್ರು ನನಗೆ ಯಾವುದೇ ರೀತಿಯ ವಿಡಿಯೋ ಶೂಟಿಂಗ್ ಹೆಲ್ಪ್ ಮಾಡೋದು ತುಂಬ ಕಡಿಮೆ. ಇವಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಬಿಫೋರ್ ಅಂತೂ ಏನಂದರೆ ಏನೂ ಇಲ್ಲ. ಅವ್ರು ನನಗೊಂದು 0% ಹೆಲ್ಪ್ ಅಂತಾನೆ ಹೇಳ್ಬೋದು. ಇವಾಗ ಒಂಚೂರು ಮಾಡ್ತಾರೆ. ಆಮೇಲೆ ಅವರು ಹೇಳಿದ್ರು, ಇಲ್ಲ ನಾನು ಅವರು ಮಕ್ಕಳು ಬರಲ್ಲ ಅಲ್ವಾ, ನಾನು ನಿನಗೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀನಿ, ಕಂಪ್ಲೀಟಾಗಿ ಹೆಲ್ಪ್ ಮಾಡ್ತೀನಿ, ನಾನೇ ನಿನಗೆ ಎಲ್ಲ ವೀಡಿಯೋಸ್ನ ಶೂಟ್ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಕನ್ವಿನ್ಸ್ ಮಾಡಿ ಕರ್ಕೊಂಡೋದ್ರು. ಫಸ್ಟೇ ಆಗಿರೋದ್ರಿಂದ ನಿಜವಾಗ್ಲೂ ನಾನೇನು ಕೇಳ್ತಾನೆ ಇಲ್ಲ. ಅವರೇನೆ ನನಗೆ ಕೊಡು ವಿಡಿಯೋ ಶೂಟ್ ಮಾಡಿಕೊಡ್ತೀನಿ, ಕೊಡು ಫೋನ್ ವಿಡಿಯೋ ಶೂಟ್ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾ ಇದ್ರು. ನನಗೆ ಓಕೆ ಅಂದರೆ ಲೈಕ್ ಅವ್ರಿಗೆ ಏನಂತಂದರೆ, ನಾನು ಅಟ್ಲೀಸ್ಟ್ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ರಾದ್ರೂ ನಾನು ಖುಷಿಯಾಗಿರ್ತೀನಿ, ಎಂಜಾಯ್ ಮಾಡ್ತೀನಿ ಅನ್ನೋದು ಅವರ ಒಂದು ಮೈಂಡ್ ಸೆಟ್ ಆಗಿತ್ತು. ಓಕೆ, ಚೆನ್ನಾಗಿತ್ತು. ಫಸ್ಟೇ ಈ ರೀತಿ ಆಯಿತು. ಅವ್ರು ಹೇಳ್ದಂಗೆ ನಮಗೆ ಅದೇ 2 o'clock ಸಮಥಿಂಗ್ ರೂಮ್ಗೆ ಹೋಗೋದಿತ್ತು. ಅಲ್ಲಿವರೆಗೂ ಸ್ವಲ್ಪ ಸೈಟ್ ಸೀಯಿಂಗ್ಸ್ ಎಲ್ಲ ನೋಡ್ಕೊಂಡ್ವಿ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಅವರು ಡ್ರಾಪ್ ಮಾಡಿ, ಇನ್ನು ನಾವು ಅದೇ ಬೆಳಿಗ್ಗೆ ಯಾರು ಸ್ನಾನ ಮಾಡಿರ್ಲಿಲ್ವಲ್ಲ, ಜಸ್ಟ್ ಎಲ್ಲರೂ ಫೇಸ್ ವಾಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದು. ಸೊ ರೂಮ್ಗೆ ಬಿಡ್ತೀವಿ ಒಂದು 4 o'clock ಅಷ್ಟೊತ್ತಿಗೆ ನೀವು ಎಗೇನ್ ಎಲ್ಲರೂ ನೀಟಾಗಿ ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಬೇರೆ ಕಡೆ ಹೋಗೋದು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಸೊ ಇವತ್ತಿನ ದಿನ ಜಸ್ಟ್ ಅಂದರೆ ಈ ಒಂದು ವ್ಲಾಗಲ್ಲಿ ನಾನು ಒಂದು ಮಧ್ಯಾಹ್ನ 2 o'clock ವರೆಗೂ ಏನೇನಾಯಿತು ಅನ್ನೋದನ್ನ ಅಷ್ಟನ್ನೇ ಶೇರ್ ಮಾಡ್ಕೊಂಡಿದ್ದೀನಿ. ಉಳಿದಿದ್ದು ಕಮಿಂಗ್ ವ್ಲಾಗ್ಸಲ್ಲಿ ಬರತ್ತೆ. ಸೊ ಫಸ್ಟೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು. ಆಮೇಲೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ನಾನು ಕರೆಕ್ಟಾಗಿ ಶೂಟ್ ಮಾಡಿಲ್ಲ. ಸೊ ನನ್ನ ಕೈಯಲ್ಲಿ ಆಗಿರೋ ಅಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ಸೊ ಜಾಸ್ತಿ ಬರೀ ಟ್ರಾವೆಲಿಂಗ್ದೇ ಹಾಕಿ ನಿಮ್ಗೇನು ಬೋರ್ ಮಾಡಲ್ಲ ನಾನು ವಿಡಿಯೋಸನ್ನು. ಏನು ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟನ್ನ ಮಾಡಿ ಇನ್ನೊಂದು 2 ವಿಡಿಯೋಸ್ ಏನೋ ಮಾಡ್ತೀನಿ ಅಷ್ಟೇ. ಆಮೇಲೆ ರೆಗ್ಯುಲರ್ ಆಗಿ ನಂದು ಏನು ರೂಟೀನ್ ಇರುತ್ತೆ ಅದೇ ಬರತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿ ಹೋದ್ವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ.